ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಸಾಗರ ಶಾಸಕ ಹಾಗೂ ಅಳಿಯ ಗೋಪಾಲಕೃಷ್ಣ ಬೇಳೂರವರೊಂದಿಗೆ ಮಾವ ಹಾಗೂ ಮಾಜಿ ಸ್ಪೀಕರ್ ಆದ ಕಾಗೋಡು ತಿಮ್ಮಪ್ಪ ದೂರವಾಣಿ ಮೂಲಕ ಸಮಾಧಾನದ ಮಾತುಗಳನ್ನು ಆಡಿದ್ದಾರೆ. ಕಾಗೋಡು ತಿಮ್ಮಪ್ಪನವರೊಂದಿಗೆ ಮಾತನಾಡುತ್ತಾ ರಾಹುಲ್ ಗಾಂಧಿಯವರೇ ಲೀಸ್ಟ್ ಚೇಂಜ್ ಮಾಡಿದ್ದಾರೆ ಎಂದು ಗೋಪಾಲಕೃಷ್ಣ ಬೇಳೂರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಲೋ, ಏನಾ ಇದು? ಆರಾಮಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಏನದು ಹಿಂಗಾಯ್ತಲ್ಲ? ರಾಹುಲ್ ಗಾಂಧಿ ಅವರು ಚೇಂಜ್ ಮಾಡ್ಯಾರ. ಹೌದಾ? ಸ್ವಲ್ಪ ನಿಧಾನವಾಗಿರಿ. ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರೋದು. ಸರಿ ಅಮ್ಮ, ಸರಿ. ಯಾಕಂದ್ರೆ ಇದು ಒಂದೇ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಹುಷಾರಿದೆ. ಸಾರಿ ಹಿಂಗಾಗೈತೆ. ಓಕೆ. ಇನ್ನು ಆತ್ಮಸ್ಥೈರ್ಯ ತುಂಬಿದ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರಾದ ಇಕ್ಬಾಲ್ ಸಾಬ್ ರವರು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಗೋಪಾಲಕೃಷ್ಣರವರೊಂದಿಗೆ ಫೋನ್ ಮೂಲಕ ಸುದೀರ್ಘವಾಗಿ ಮಾತನಾಡಿದ್ದಾರೆ. ರಾಜಕೀಯದ ಹಿನ್ನೆಲೆ ಅಥವಾ ಯಾವುದೇ ಮುಖ್ಯಮಂತ್ರಿಗಳ ಸಚಿವರ ಮಕ್ಕಳ ಬೆಂಬಲವಿಲ್ಲದಿದ್ದರೂ ನೀವು ಹೋರಾಟದ ಮೂಲಕ ಬೆಳೆದು ಬಂದಿದ್ದೀರಿ. ನಿಮ್ಮ ಜೊತೆಗೆ ಇಡೀ ಮುಸ್ಲಿಂ ಸಮುದಾಯದ ಆಶೀರ್ವಾದ ಮತ್ತು ಬೆಂಬಲವಿದೆ ಎಂದು ಧೈರ್ಯ ತುಂಬಿದರು. ಯಾವುದಕ್ಕೂ ಬೇಸರ ತಗೋಬೇಡಿ. ಯಾಕಂತ ಹೇಳಿದ್ರೆ ಈ ಸಾಗರದ ಇತಿಹಾಸದಲ್ಲಿ ಇಲ್ಲದೆ ಇರುವಂತ ಕೆಲಸ ತಾವು ಮಾಡಿದ್ದೀರಾ. ಅದು ಕೆಲಸಕ್ಕೆ ಪರಿಗಣಿಸಲಿಲ್ಲ ಅವರು. ಆದ್ರಿಂದ ತಾವು ಸಮಾಧಾನ ತಗೊಳ್ಳಿ, ನಮಗೆ ಮುಂದೆ ಅವಕಾಶ ಇದೆ. ಇನ್ನು ಯಾವ ಮಗನೂ ಇಲ್ಲಿ ಹುಟ್ಟೋದಿಲ್ಲ. ಯಾವರು ಇಲ್ಲಿ ಹುಟ್ಟಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತಾವು ಸಮಾಧಾನ ತಗೊಳ್ಳಿ, ನಿಮಗೆ ಅವಕಾಶ ಮುಂದೆ ಇದೆ. ದಯವಿಟ್ಟು ಸಾಗರ ಮುಸ್ಲಿಂ ಸಮಾಜದ ಬಾಂಧವರಿಂದ ತಮಗೆ ನಮ್ಮ ಆದೇಶ ಕೊಡ್ತಾ ಇದ್ದೀವಿ ಅಂತ ಸಮಾಧಾನ ತಗೊಂಡು 1-2 ವರ್ಷ ತಾಳ್ಮೆ ತಗೊಳ್ಳಿ, ಮತ್ತೆ ಅವಕಾಶ ಸಿಗತ್ತೆ. ಒಳ್ಳೆ ಹುದ್ದೆಯನ್ನ ತಾವು ಕಾಣ್ತೀರಾ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಆಶೀಸ್ ಕೊಡ್ತಾ ಇದ್ದೀವಿ. ತಾವು ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ. ಇಡೀ ಮುಸ್ಲಿಂ ಸಮಾಜದ ಆಶೀರ್ವಾದ ತಮ್ಗಿದೆ ಅಂತ ತಿಳ್ಕೊಳ್ಳಿ. ತಾವು ಏನು ಇದು ಮಾಡೋದು ಬೇಡ, ಸಮಾಧಾನ ತಗೊಳ್ಳಿ. ಯಾವುದೇ ಮತ್ತೆ ತಾವು ನಿರ್ಧಾರ ಏನು ಯೋಚನೆ ಮಾಡಿದ್ದೀರಾ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ.